ನೀವು ಬಂದಿದ್ದೀರಿ. ಪಿ ಡಿ ಒ ಆಗಿ ಅಭಿವೃದ್ಧಿಗೆ ನಾವು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆ ಮಾಡಿರ್ತಕ್ಕಂಥ ನಾವು ಜನ ಸೇವೆ ಮಾಡ್ತಾ ಇದ್ದೀವಿ. ನಾವು ಜನರ ಸ್ಪಂದನೆ ಮಾಡ್ತಕ್ಕಂಥ ಕಾಮಗಾರಿ ಕೆಲಸಗಳನ್ನು ನಮಗೆ ಗೊತ್ತಿರದೆ ನಮ್ಮನ್ನು ಕೇಳಿ ಅಧ್ಯಕ್ಷರನ್ನು ಕೇಳಿ ನೋಟಿಸ್ ಮತ್ತೆ ಸಬ್ಜೆಕ್ಟ್ ಯಾವ್ದು ಇಡಬೇಕು ಯಾವ್ದು ಮಾಡಬೇಕು ಅಂತಕ್ಕಂಥದ್ದನ್ನು ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನು ಕೇಳಿ ಮಾಡಬೇಕು ಅಂತ ಹೇಳಿದರೆ ಅವನೇ ಸಬ್ಜೆಕ್ಟನ್ನು ಹಾಕಿರ್ತಾನೆ. ಮತ್ತು ಅದನ್ನೇ ಅವನೇ ತೀರ್ಮಾನ ತಗೊಂಡು ನೀವು ಕೆಲಸಗಳು ಮಾಡಿ ಅಂತ ಹೇಳ್ತಾನೆ. ಈ ಥರ ನಾವೆಂದೂ ನೋಡಿಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ. ಇವನು ಅನ್ಎಜುಕೇಟೆಡ್ ಪಾಪ, ಅವನು ತುಳಸಿರಾಮ್ ಶೆಟ್ಟಿ. ಅವನು ಕುರ್ಪಲ್ಲಿಯಿಂದ ಕಪ್ಪಲಮಡಿಗೆ ಬಂದು ಅಲ್ಲಿ ಗಲಾಟೆಗಳು ಮಾಡಿ, ಕುಡುಮಲೆಗೆ ಬಂದು ಅಲ್ಲಿ ವಿಚಿತ್ರವಾಗಿ ಅಲ್ಲಿ ಗಲಾಟೆಗಳು ಮಾಡಿ, ಲಾಸ್ಟಲ್ಲಿ ನಾ ಅಂಬ್ಲಿಕಲ್ಲು ಅಲ್ಲೋಲ್ ಕುಲ್ಲೋಲ್ ಮಾಡ್ತಾ ಇದ್ದಾನೆ ಮಹಾನ್ ಭಾವ. ಇಂಥ ಮಹಾನ್ ಭಾವನ ನಾವು ಹೇಳಿದ್ದೀವಿ. ಕೊತ್ತೂರು ಮಂಜಣ್ಣಗೆ ಕೈ ಹಿಡ್ಕೊಂಡು ಹೋಗಿದ್ದೀವಿ. ಸ್ವಾಮಿ ಬೇಡ, ನಿನ್ನ ಪಂಚಾಯತಿ ಇದು ಪ್ರಾಪರ್ ಪಂಚಾಯತಿ ನಿಮ್ಮದಿದು, ನೀವು ಬೇರೆ ಕಡೆ ಇವನ್ನು ವರ್ಗಾವಣೆ ಮಾಡಿ, ಇಲ್ಲಾಂದರೆ ಇವನು ಸೆಕ್ರೆಟರಿ ಎಲ್ಲಿ ಹೋದ್ರೂ ಕೂಡ ಪಂಚಾಯತಿ ಹಾಳಾಗೋಗುತ್ತೆ. ದಯವಿಟ್ಟು ಅವನು ಲೀನ್ ಇರುವುದು ಸೊನ್ನಾಡಿ ಪಂಚಾಯತಿ, ಸೊನ್ನಾಡಿಗೆ ಕಳಿಸಿ ಸೆಕ್ರೆಟರಿ ಕೆಲಸ ಮಾಡಿದ್ರೆ ಸರಿ ಹೋಗುತ್ತೆ. ಇವನು ಪಿ ಡಿ ಒಗೆ ಅರ್ಹತೆ ಇಲ್ಲ. ದಯವಿಟ್ಟು ಇದನ್ನು ಮಾಡಿ ಅಂತೇಳಿ ಇ ಒ ಸಾಹೇಬ್ರಿಗೂ ಡಿ ಎಸ್ ಅವ್ರಿಗೂ ಕೊತ್ತೂರು ಮಂಜಣ್ಣವ್ರಿಗೂ ಸಮೃದ್ಧ ಮಂಜಣ್ಣವ್ರಿಗೂ ಎಲ್ಲರಿಗೂ ಕೂಡ ಸದಸ್ಯರೆಲ್ಲ ಕೂಡ ಹೋಗಿ ವಿವರವಾಗಿ ಹೇಳಿದ್ದೀವಿ. ಅವನು ಹೋಗಿ ಹೇಳ್ತಾನೆ, ನನಗೆ ಏನು ನಾಟಿ ಕೋಳಿಗೆ ಹೋಗಿ ಆನಂದ್ ರೆಡ್ಡಿ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ನಾಟಿ ಕೋಳಿ ಆನಂದ್ ರೆಡ್ಡಿ ಸರಿ ಮಾಡಿದ್ದಾನೆ. ಅಲ್ಲಿ ಹೋಗಿ ಅವನು ಹೇಳ್ತಾನೆ, ಇವರೆಲ್ಲ ಬೋಗಸ್ಸು ಚೆಕ್ಗಳು ಕೇಳ್ತಾನೆ, ಅದು ಇದು ಅಂತೇಳಿ ನಮ್ಮ ಮೇಲೆ ಇಲ್ಲ ಸಲ್ಲದ್ದನ್ನು ಜನಪ್ರತಿನಿಧಿಗಳ ಮೇಲೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಸರ್ಕಾರ ಅಧಿಕಾರ ಅಂತ ಹೇಳ್ಬಿಟ್ಟು ಅವರು ಯಾವ ಥರ ತೀರ್ಮಾನ ತಗೊಳ್ತಾ ಇಲ್ಲ. ನಾವು ಸಮೃದ್ಧಿ ಮಂಜಣ್ಣನು ಒಂದು ಲೆಟ್ರ್ ಕೊಟ್ಟಿದ್ದಾರೆ, ಕೊತ್ತೂರು ಮಂಜಣ್ಣನು ನಮ್ಗೆ ಕೊಟ್ಟಿದ್ದಾರೆ. ನೋಡಪ್ಪ ಕಾರ್ಯಕರ್ತನ ನಿಮ್ಮನ್ನು ನಾವು ನೋಡ್ತೀವಿ, ಅವ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅವರು ಕೂಡ ಮಾಡಿ ತಯಾರಾಗಿದ್ದಾರೆ. ಈಗಾಗಲೇ ಎಲ್ಲ ಶುರುವಾಗಿದೆ, ಮಾಡ್ತಾರೆ, ಖಚಿತವಾಗಿ ಮಾಡ್ತಾರೆ. ನಮ್ಮ ಪರವಾಗಿದ್ದಾರೆ ಮಂಜಣ್ಣ. ನಮಗೆ ದೇವರವರು ಮಂಜಣ್ಣವರು ಪಂಚಾಯಿತಿ ಅದು. ಮಂಜಣ್ಣ ಯಾವಾಗಲೂ ಕೂಡ ನಾವು ಎಲೆಕ್ಷನ್ನೇ ಹಿಡಿದೇನೆ ಆ ಪಂಚಾಯಿತಿಯಲ್ಲಿ ಅವರೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥವ್ರು. ಅವರು ನಮ್ಮ ಬಾಸ್. ಯಾರು? ಮಂಜಣ್ಣ ನಮ್ಮ ಬಾಸ್. ಆ ಬಾಸ್ ಹೇಳ್ದಂಗೆ ನಾವು ಎರಡು ಸರ್ತಿ ಅಧ್ಯಕ್ಷರದು ಉಪಾಧ್ಯಕ್ಷರದು ಚುನಾವಣೆ ನಡೀತು. ಚುನಾವಣೆ ನಡೆದಾಗ ಚುನಾವಣೆ ನಡೀಲಿಲ್ಲ. ಒಮ್ಮತದಿಂದ ಅವರು ಯಾರು ಆಯ್ಕೆ ಹೇಳ್ತಾರೋ ಸೂಚಿಸ್ತಾರೋ ಅದನ್ನೇ ನಾವು ಅಧ್ಯಕ್ಷರನ್ನು ಮಾಡಿದ್ವಿ. ಇದುವರೆಗೂ ನಾವು ಅಧ್ಯಕ್ಷರು ಗೊಂದಲ ಇಲ್ಲ, ಯಾವುದೇ ಒಂದು ರೀತಿ ಗಲಾಟೆಗಳಿಲ್ಲ. ಮಂಜಣ್ಣಾಗ ಹೋಗಿ ಏನೇನೋ ಸುಳ್ಳು ಮಾಹಿತಿ ಕೊಟ್ಟಿದ್ದಾನೆ. ಎಲ್ಲ ಕಡೆನೂ ಒಂದು ಕಡೆ ರೌಂಡ್ ಹೊಡೆದ್ರೆ ಕುರುಪಲ್ಲಿಯಲ್ಲಿ ಜೈಲಿಗೆ ಕಳಿಸಿದ್ದಾನೆ, ಇಲ್ಲಿ ಕುಡುಮಲೆಯಲ್ಲಿ ಅಲ್ಲೋಲ್ ಮಾಡಿದ್ದಾನೆ, ಕಪಲ್ ಮಠದಲ್ಲಿ ಏಟಿಗೆ ತಿಂದು ಬಂದಿದ್ದಾನೆ. ಈಗ ನಮಗೆ ಬಂದು ನಮ್ಮ ಮೇಲೆ ಇಲ್ಲದ ತಲ್ಲದನ್ನು ನಮ್ಮ ಬಾಸ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವ್ರ ದೇವ್ರಿಗೆ ಒಳ್ಳೇದು ಮಾಡುತ್ತಾ ಸ್ವಾಮಿ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಪತ್ರಿಕೆ ಮಾಧ್ಯಮದವರೇ, ನಮಗೆ 6 ತಿಂಗಳು 7 ತಿಂಗಳು ಇರ್ತಕ್ಕಂಥ ಹಕ್ಕನ್ನು ನಮ್ಮನ್ನು ಕಿತ್ತುಕೊಂಡು ನಮ್ಮ ಬಾಸ್ಗಳಿಗೆ ಇಲ್ಲಿ ಸಲ್ಲದ ದೂರುಗಳನ್ನು ಹೇಳ್ತಕ್ಕಂಥದ್ದು ತುಳಸಿರಾಮ್ ಶೆಟ್ಟಿಗೆ ಧಿಕ್ಕಾರಗಳನ್ನು ಹೇಳ್ತಾ ಇದ್ದೀವಿ. ನನ್ನೇ ಕೂಡ ನಾವು ಆ ಪಂಚಾಯತಿನಲ್ಲಿ ಕೇಳಿದ್ವಿ, ಏನಪ್ಪ ಜನರ ಸ್ಪಂದನೆ ಮಾಡಿ ಕೆಲಸ ಕಾರ್ಯಗಳ 15 ಹಣಕಾಸು ಎಲ್ಲಾಗಬೇಕು, ಏನು ಮಾಡಬೇಕು ಅಂತ ನಮಗೆ ಗೊತ್ತಿರುತ್ತೆ. ಆ ಗ್ರಾಮ ಪಂಚಾಯತಿ ಸದಸ್ಯರ ಅಭಿಪ್ರಾಯ ತಗೋಬೇಕು. ನೀನೇ ತೀರ್ಮಾನ ತಗೊಂಡು ಬಂದು ಈ ಥರ ಅನೌನ್ಸ್ ಮಾಡ್ತಾ ಇದೆಯಲ್ಲ, ನೀನು ಏನಪ್ಪ ಈ ಥರ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ, ನೋಡಿ ಕೋರಮ್ ಅಂತ ಹೇಳ್ತಾನೆ. ನಿನಗೇನಪ್ಪ ಕೋರಮ್ ವಿಚಾರ ಬೇಕಾಗಿರೋದು? ನಮ್ಮ ಕೋರಮ್ಮು ಇದೆ, ನಮ್ಮ ಸೈನ್ಗಳು ಹಾಕಿದ್ದೀವಿ, ರೆಸೊಲ್ಯೂಷನ್ ಆಗಿದೆ. ಈಗ ರೆಸೊಲ್ಯೂಷನ್ ಮಾಡಿದ್ದೀವಿ. ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಪಿ ಡಿ ಒ ಅವರು ಪಂಚಾಯತಿ ಅಭಿವೃದ್ಧಿ ಕೆಲಸಗಳನ್ನು ಕುಡಿತವಾಗಿದೆ, ಸ್ಥಗಿತವಾಗಿದೆ, ಕೆಲಸಗಳು ಮಾಡೋಕ್ಕೆ ಬಂದಿಲ್ಲ. ನೀನು ರಾಜಕೀಯಕ್ಕೆ ಮಾಡೋಕ್ಕೆ ಬಂದಿದ್ದೀಯಾ? ದಯವಿಟ್ಟು ನಿನ್ನ ಏನು ಸೊನ್ನಾಡಿ ಲೀನಿದೆ ಆ ಕಡೆ ಹೋಗಪ್ಪ. ನೀನು ಬೇರೆ ಅಭಿವೃದ್ಧಿ ಮಾಡ್ತಕ್ಕಂಥ ಪಿ ಡಿ ಒ ಬರಬೇಕು ನಮಗೆ. ನಾವು ಆ ಥರ ಅನಾಥಮಂದರಾಗಿದ್ದೀವಿ. ನಮ್ಮ ಮೇಲೆ ಒಬ್ಬರ ಎತ್ತುಕಟ್ಟಿ ಗುಂಪುಗಾರಿಕೆ ಮಾಡಿ ನಮ್ಮನ್ನು ಹೊಡೆಯೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ನೀನು ಅಲ್ಲೇ ಹೋಗಿ ಅವ್ರಿಗೆ 50,000 ನಾನು ಮುಂದೆನೇ ಹೇಳ್ತಾ ಇದ್ದೀರಲ್ಲ, ಆ 6 ಜನರಿಗೆ ಇವ್ರಿಗೆ ಅವ್ರಿಗೆ ಅಂತೇಳಿ ನಿಮ್ಮ ಸುತ್ತಪ್ಪ. ಜನರ ಸುತ್ತದು, ಜನ ಸದಸ್ಯರು
ಆ ಗ್ರಾಮಗಳಲ್ಲಿ ಸೇವೆ ಮಾಡ್ತಕ್ಕಂಥವ್ರು ಗ್ರಾಮ ಸದಸ್ಯರಿಗೆ ಅವಕಾಶ ಮಾಡಿಕೊಡು ಅಂತ ಹೇಳಿದ್ರೆ, ನಾನು ಮಾಡಿದ್ದೆ ಸರಿ, ನನಗೆ ಹೇಳಿದ್ದಾರೆ ಮಂಜಣ್ಣ, ನನಗೆ ಹಂಗೆ ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅಂತೇಳಿ ಅವ್ರು ನಾಟಿ ಕೋಳಿ ಕೊಟ್ಟಿದ್ದೀವಿ, ಇವ್ರಿಗೆ ಈ ಕೋಳಿ ಕೊಟ್ಟಿದ್ದೀವಿ, ನಾನೆಲ್ಲ ಸರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಈ ಕಡೆ JDS ಅವರು ಸರಿ ಮಾಡ್ಕೊಂಡಿದ್ದಾರೆ, ಈ ಕಡೆ ಕೊತ್ತೂರು ಮಂಜಣ್ಣೂ ಸರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವನು ಅಹಂಕಾರ ತೋರಿಸ್ತಾ ಇದ್ದಾನೆ ಸ್ವಾಮಿ. ಅಂಥವರು ನಮಗೆ ಪಂಚಾಯಿತಿ ಅಂಬ್ಲಿಕಲ್ ಪಂಚಾಯಿತಿಯಲ್ಲಿ ಎಲ್ಲ ಈಗ ಮಂಜಣ್ಣ ಬಂದುಬಿಟ್ರೆ ಯಾವ ರೀತಿ ಹೊಂದಾಣಿಕೆ ಹೋಗ್ಬೇಕು ಅದೇ ರೀತಿ ನಾವು ಹೋಗ್ತಾ ಇದ್ದೀವಿ ಸ್ವಾಮಿ. ಅವರು ಅಧಿಕಾರ ಸ್ವೀಕಾರ ಬಂದಾಗಿನಿಂದ ಕೂಡ ಅವ್ರು ಹೇಳಿದ್ದನ್ನೇ ನಾವು ಅವ್ರ ಮಕ್ಕಳಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅವ್ರ ಮೆಜಾರಿಟಿ ತೋರಿಸ್ತಾ ಇದ್ದೀವಿ. ಮೊನ್ನೆ ಇಲ್ಲಿಸಲದ್ದನ್ನು ಆ JDS ಪಕ್ಷ ಬಂದಿರ್ಬೋದು, ನಾವೆಲ್ಲ ಕೂಡ ದುಡಿದು ಮಾಡಿದ್ದೀವಿ. ಆದರೂ ಕೂಡ ಕೆಲವು ಚಿಕ್ಕ ಅವರು ನಮ್ಮಲ್ಲೇ ಇದ್ದವರು ನಮಗೆ ಹಿಂದೇಟು ಹಾಕಿದ್ದಾರೆ. ಮಂಜಣ್ಣಗೆ ಸ್ವಲ್ಪ ಮುಜುಗರ ಆಗಿರ್ಬೋದು, ಸಂತೋಷ. ನಾವು ಹೇಳ್ತಾ ಇರೋದು ಇಷ್ಟೇ, ಮಂಜಣ್ಣಗೆ ಈಗಲೂ ಅಷ್ಟೇ, ನಾಳೆನೂ ಅಷ್ಟೇ, ನಾಳೆಗೂ ಅಷ್ಟೇ ಮಂಜಣ್ಣಗೆ ಗೌರವ ತರ್ತಕ್ಕಂಥವ್ರು. ಆ ಗೌರವವನ್ನು ನಾವು ನಮಗೆ ಮತ್ತೂ ಅವ್ರು ಬಾಸ್ ಆಗಿರ್ತಾರೆ, ನಮ್ಮನ್ನು ಉಳಿತಾರೆ, ನಮ್ಮನ್ನು ಬೆಳೆಸ್ತಾರೆ, ಮತ್ತೆ ನಮ್ಮ ಪಕ್ಷವನ್ನು ಮುಂದಕ್ಕೆ ತರ್ತಾರೆ ಅಂತ ನಾವು ಹೇಳ್ತೀನಿ. ಮತ್ತೆ ಏನಂದರೆ, ತುಳಸಿರಾಮ್ ಶೆಟ್ಟಿಯವರು ಅವನು ಬರೀ ಈ ಟರವು ಏನು ಪಂಚಾಯತಿದು ರೆಸೊಲ್ಯೂಷನ್ ಬುಕ್ ಇದೆಯಲ್ಲ, ಚೇರ್ಮನ್ ಅದೇ ಅಧಿಕಾರನಪ್ಪ, ಚೇರ್ಮನ್ ಕೊಡು ಅಂದರೆ ಇಲ್ಲ ಕೊಡಲ್ಲ, ನಾನು ಪೋಸ್ಟ್ಪೋನ್ ಮಾಡ್ತೀನಿ ಅಂತಾರೆ. ನನ್ನ ಮೀಟಿಂಗಲ್ಲಿ ಪೋಸ್ಟ್ಪೋನ್ ಮಾಡೋಕ್ಕೆ ನೀನ್ಯಾರಪ್ಪ, ಅಧ್ಯಕ್ಷ ಇರೋದು, ಉಪಾಧ್ಯಕ್ಷರಿದ್ದಾರೆ, ಅವ್ರು ಪೋಸ್ಟ್ಪೋನ್ ಮಾಡಿದ್ರೆ ನಾವು ಒಪ್ಕೊಳ್ತೀವಿ, ನೀನು ಪೋಸ್ಟ್ ಮಾಡೋಕ್ಕೆ ನಿನಗೆ ಅಧಿಕಾರ ಇಲ್ಲ ಅಂತ ಹೇಳಿದರೆ, ಇಲ್ಲ ನಾನು ಬರೀತೀನಿ. ಬರೆಯೋಕ್ಕೆ ಬಿಡಲ್ಲಪ್ಪ, ಆ ಥರ ಬರೀಬಾರ್ದು, ನೀನು PDO ಕೆಲಸ ಮಾಡಷ್ಟೇ. ಅವರು ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಕರೆದಿರೋದು, ಸಮಸ್ಯೆಗಳನ್ನು ನೀನು ಸ್ಪಂದನೆ ಮಾಡಬೇಕು. ಅಧ್ಯಕ್ಷ ಕೇಳ್ತಾರೆ, ನಾವು ಹೇಳಿದ್ದನ್ನೆಲ್ಲ ಬರೀಬೇಕಂತ ಹೇಳಿದ್ರೆ ಅವನೇ ಬುಕ್ ತಗೊಂಡು ಅವನೇ ಬರೀತಾನೆ, ಅವನೇ ಬುಕ್ ಹೇಳ್ಕೊಂಡು ಹೋಗ್ತಾನೆ. ಇಲ್ಲ ನಾನು ಪೊಲೀಸ್ಗೆ ಕರಿತೀನಿ ಅಂತ ಹೇಳ್ತಾನೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾನೆ, ಪೊಲೀಸ್ಗೆ ಕರೆಸಿಬಿಟ್ಟ. ಪೊಲೀಸ್ನವರು ಬಂದರು, ಪೊಲೀಸ್ನವ್ರಿಗೂ ನಾವು ಹೇಳಿದ್ವಿ, ಸ್ವಾಮಿ ನಾವು ಜನಪ್ರತಿನಿಧಿ 15ನೇ ಹಣಕಾಸಿನ ಯೋಜನೆಯನ್ನು ಪ್ಲಾನ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ನೀವು ಕೆಲಸ ಮಾಡಿ ಅಂತ ನಮ್ಗೆ ಹೇಳ್ತಾನೆ. ಅವ್ರ ಪರವಾಗಿರ್ತಕ್ಕಂಥ ಒಬ್ಬರೋ ಇಬ್ಬರು ನಾವು ಎತ್ಕಟ್ಬಿಟ್ಟು ನಿನಗೆ 2 ಲಕ್ಷ ಹಾಕಿದ್ದೀನಿ, ನಾವು 3 ಲಕ್ಷ ಹಾಕಿದ್ದೀನಿ ಅಂತ ಈ ಥರ ತೀರ್ಮಾನ ತೊಗೊಳ್ತಾ ಇದ್ದಾನೆ ಸರ್. ಸರಿ ಇಲ್ಲ ಸರ್, ಅದು ಇಂಥ PDO ನಮ್ಗೆ ಬೇಕಾಗಿಲ್ಲ ಸರ್, ವರ್ಗಾವಣೆ ಮಾಡಬೇಕು, ಅದನ್ನು ನಾವು ಬರೀಬೇಕು ಅಂತ ಅದನ್ನು ಬರೆಯೋಕ್ಕೆ ಬಿಡ್ತಾ ಇಲ್ಲ. ನಾವು ಬುಕ್ಕು ತಗೊಂಡೋಗಿ ಬೀರೂನಲ್ಲಿ ಇಡ್ತಾನೆ. ಇವನು ಅಧ್ಯಕ್ಷರು ಕೇಳಿದ್ರೆ ಕೊಡಲ್ಲ. ಅಧಿಕಾರ ನಮ್ಮದು, ದುರಂಕಾರ ಅವ್ರದ್ದು. ಈ ಥರ ನಮ್ಮ ಪಂಚಾಯತಿಯನ್ನು ಹಾಳು ಮಾಡಿ 5 ತಿಂಗಳು 4 ವರ್ಷ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಸಂತೋಷದಿಂದ ಇದ್ದು ಈಗ ಶೂನ್ಯ ಮಾಡ್ಕೊಳ್ತಾ ಇದ್ದಾನಲ್ಲಪ್ಪ ಮಹಾನುಭಾವ. ಈ ಎಲ್ಲಿ ಅವ್ರು ಬೇಡ ಸ್ವಾಮಿ, ಅವರೆಲ್ಲರೂ ಇಲ್ಲಿಸಲದ ಮಾತುಗಳು ಹೇಳಿದ್ದಾರೆ, ಬಂದು ನೋಡಲಿ ಅವರೇ ಬಂದು ನಮ್ಮ ಮೇಲೆ ಎಲ್ಲ ಸುಳ್ಳು. ಅವ್ರು ಬೋಗಸ್ ಮಾಡಿದ್ರೆ ಇವ್ರು ಬೋಗಸ್, ಎಲ್ಲಿ ಬೋಗಸ್ ಮಾಡಿಲ್ಲ. ಕೆಲಸಗಳಾಗಿದೆ, NRG ಆಗಿದೆ, 15 ದಿನ ಮಾಡಿದ್ದೀವಿ, ಎಲ್ಲ ಕೆಲಸಗಳು ಚೆನ್ನಾಗಿದೆ ಅಂತೇಳಿ ಸೆಂಟ್ರಲಿಂದ ಅಬ್ಸರ್ವೇಷನ್ ಬಂದಿದ್ರು. ಅವ್ರು ನಮಗೆ ಈ ಅಂಬ್ಲಿಕಲ್ ಇದೆ ಗುಡ್ ಅಂತ ಹೇಳಿದ್ದಾರೆ. ಅಂಬ್ಲಿಕಲ್ಲು ಮತ್ತು ಇನ್ನೊಂದು ಯಾವುದೋ ಒಂದು ಹಳ್ಳಿನ ಗುಡ್ ಅಂತ ಹೇಳಿದ್ದಾರೆ. ಇಂಥ ಗುಡ್ ಪ್ರಕಟಣೆನೂ ಮಾಡಿಲ್ಲ.